ಇನ್ನು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ 2 ದಿನ ಕಳೆತಾ ಬಂದರೂ ಕೂಡ ಆರೋಪಿ ಸುಳಿವೇ ಸಿಕ್ಕಿಲ್ಲ. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ. 2 ದಿನ ಕಳೆತಾ ಬಂದರೂ ಕೂಡ ಸಿಸಿ ಕ್ಯಾಮೆರಾ ದೃಶ್ಯದಲ್ಲಿ ಶಂಕಿತನ ಚಲನವಲನ ಪತ್ತೆಯಾಗಿದೆ. ಅಷ್ಟಾದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಯಾಕೆ? ಬೆಂಗಳೂರು ಪೊಲೀಸರಿಗೆ ಕೆಫೆ ಬಾಂಬರ್ ತಲೆನೋವಾಗಿದ್ದಾನೆ ಈಗ. ಯಾಕಂದ್ರೆ ಸಿಸಿಟಿವಿ ದೃಶ್ಯಾವಳಿ ಇದ್ರೂ, ಆತನ ಚಲನವಲನ ರೆಕಾರ್ಡ್ ಆಗಿದ್ರು ಕೂಡ, ಆತ ಕೆಫೆಲೇ ಬಂದು ಇಡ್ಲಿ ತಿಂದು ಹೋಗಿದ್ರು ಕೂಡ ಆತನ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದ್ದು. ಅಷ್ಟೇ ಅಲ್ಲ, ಕೆಫೆಗೆ ಬರೋ ಸಂದರ್ಭದಲ್ಲೂ ಕೂಡ ಅಷ್ಟೇ ಆತ 1 ಕಿಲೋಮೀಟರ್ ನಡ್ಕೊಂಡೇ ಬಂದಿದ್ದಾನೆ. ಆ ದೃಶ್ಯ ಕೂಡ ಲಭ್ಯವಾಗಿದೆ. ಕೆಫೆಯಿಂದ ಹೋಗುವಾಗ ಕೇವಲ 100 ಮೀಟರ್ ದೃಶ್ಯ ಮಾತ್ರ ಸೆರೆಯಾಗಿರೋದು. ಕೆಫೆಗೆ ಬರುವಾಗ ಆತ 1 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದಾನೆ. ಗ್ರಾಫೈಟ್ ಇಂಡಿಯಾ ಕಡೆಯಿಂದ ಬರ್ತಾ ಇರುವಂತಹ ದೃಶ್ಯ ಲಭ್ಯವಾಗಿದೆ. ಆದ್ರೆ ಅದಕ್ಕಿಂತ ಮೊದಲು ಆತ ಹೇಗ್ ಬಂದ, ಯಾವ ವಾಹನದಲ್ಲಿ ಬಂದ, ಯಾರು ಡ್ರಾಪ್ ಮಾಡಿದ್ರು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಈಗ ಖಾಕಿ ಪ್ರಯತ್ನ ಮಾಡ್ತಾ ಇರೋದು. ಕೆಫೆಯಿಂದ ಮರಳಿ ಬೇರೆ ಮಾರ್ಗವಾಗಿ ಹೋಗಿರುವ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ಆತ ಎಲ್ಲಿ ಹೋಗಿದ್ದಾನೆ, ಬಂದ ದಾರಿ ಬಿಟ್ಟು ಮಾರತಹಳ್ಳಿ ಕಡೆಗೆ ಶಂಕಿತ ತೆರಳಿದ್ರು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಬಾಂಬ್ ಇಟ್ಟು 100 ಮೀಟರ್ ನಡೆದು ಬಂದು ನಂತರ ಬಸ್ ಏರಿದ್ದಾನೆ. ಮುಂದೆ ಯಾವ ಮಾರ್ಗದಲ್ಲಿ ಹೋಗಿದ್ದಾನೆ ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಜಗದೀಶ್, ಈ ಶಂಕಿತ ಬಾಂಬರ್ ಯಾರು, ಆತ ಎಲ್ಲಿಯವನು, ಎಲ್ಲಿಂದ ಬಂದ, ಆತನಿಗೆ ಸಹಾಯ ಮಾಡಿರೋದು ಯಾರು, ಆತನ ಸಂಚಾರ ಎಲ್ಲೆಲ್ಲಿತ್ತು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಸಿಗ್ಬೇಕಾಗಿತ್ತೇನೋ ಇವಾಗ 2 ದಿನ ಆದ ಸಂದರ್ಭದಲ್ಲಿ. ಆದ್ರೆ ಯಾಕೆ ಇನ್ನೂ ಕೂಡ ಮಾಹಿತಿ ಸಿಗ್ತಾ ಇಲ್ವಾ, ಅಥವಾ ಈ ವಿಚಾರವನ್ನ ಗೌಪ್ಯತೆ ಕಾಪಾಡಿಕೊಳ್ಳಲಾಗ್ತಾ ಇದೆಯಾ ತನಿಖೆಯ ದೃಷ್ಟಿಕೋನದಿಂದ? ಖಂಡಿತ ಸುಕನ್ಯಾ, ಈಗಾಗಲೇ ಘಟನೆ ನಡೆದು 2 ದಿನ ಆಗಿದೆ. ಇನ್ನೂ ಕೂಡ ಶಂಕಿತ ವ್ಯಕ್ತಿ ಏನೋ CCTV ಫುಟೇಜ್ಗಳಲ್ಲಿ ಕಾಣಿಸಿರುವಂಥವನು, ಜೊತೆಗೆ ಹೋಟೆಲ್ಗೆ ಬಂದು ಏನೊಂದು ವಸ್ತುವನ್ನ ಇಟ್ಟು ಹೋದಂತಹ ವ್ಯಕ್ತಿ ಯಾರು ಅನ್ನುವಂಥ ನಿಟ್ಟಲ್ಲಿ ಇನ್ನೂ ಕೂಡ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಈಗಾಗಲೇ ಪೊಲೀಸರು ಕೂಡ ಆತನ ಹುಡುಕಾಟಕ್ಕೆ ಸಾಕಷ್ಟು ಒಂದು ಹರಸಾಹಸವನ್ನೇ ಬೀಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಆದರೆ ಆತ ಏನು ಕೇವಲ ಹೋಟೆಲ್ಗೆ ಬರುವಂಥ ಸಂದರ್ಭದಲ್ಲಿ ಏನೊಂದು ಬಸ್ನಿಂದ ಪ್ರಯಾಣ ಮಾಡಿಕೊಂಡು ಬಂದಂಥ ಸಂದರ್ಭದಲ್ಲಿ, ಜೊತೆಗೆ ಆತ 300 ಮೀಟರ್ ಹೋಟೆಲ್ವರೆಗೂ ಕೂಡ ನಡೆದುಕೊಂಡು ಬಂದಂತಹ ವಿಚಾರವಾಗಿ, ಜೊತೆಗೆ ಆತ ಹೋಟೆಲ್ನಲ್ಲಿ ಕಳೆದಂತಹ ಸಮಯ, ಜೊತೆಗೆ ಹೋಟೆಲ್ನಿಂದ ಹೊರಟಂತ ಸಂದರ್ಭದಲ್ಲಿ 100 ಮೀಟರ್ಗಳ ದೂರದವರೆಗೂ ಆತ ನಡೆದುಕೊಂಡು ಹೋಗಿ ಅಲ್ಲಿಂದ ಒಂದು ಬಸ್ಸನ್ನು ಹತ್ತಿದ್ದಾನೆ ಅನ್ನುವಂತಹ ವಿಚಾರವನ್ನು ಹೊರತುಪಡಿಸಿದ್ರೆ ಆತ ಎಲ್ಲಿ ಹೋಗಿದ್ದಾನೆ ಅನ್ನುವಂಥದ್ದಕ್ಕೆ ಇನ್ನೂ ಕೂಡ ಉತ್ತರ ಇಲ್ಲ. ಅಂದರೆ ಸರಿಸುಮಾರು ಆತ ಹೋಟೆಲ್ನ ಸುತ್ತಮುತ್ತಲಿನ 1 ಕಿಲೋಮೀಟರ್ನ ಸುತ್ತಳತೆಯಲ್ಲಿ ಆತ ಓಡಾಡಿದಂತಹ ವಿಚಾರವನ್ನು ಹೊರತುಪಡಿಸಿದ್ರೆ ಇನ್ಯಾವುದೇ ರೀತಿಯಾದಂಥ ಸಾಕ್ಷಿಗಳು ಈವರೆಗೂ ಕೂಡ ಪೊಲೀಸರಿಗೆ ಲಭ್ಯವಾಗಿಲ್ಲ. ಇದು ಸಾಕಷ್ಟು ಒಂದು ದೊಡ್ಡ ಸವಾಲಾಗಿದೆ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದು ಕಡೆ ಆತ ಸರ್ವೈವಲ್ ಟಾಸ್ಕ್ನಿಂದ ಈ ರೀತಿಯಾಗಿ ಒಂದು ಪರಾರಿಯಾಗಿದ್ದಾನ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಅನುಮಾನ ಮೂಡುವಂಥದ್ದು. ಯಾಕಂದರೆ ಈಗಾಗಲೇ ಈ ಸ್ಫೋಟದ ಸಂಬಂಧವಾಗಿ ಯಾರೂ ಕೂಡ ಇನ್ನೂ ಹೊಣೆ ಹೊತ್ತಿಲ್ಲ. ಯಾವ ಉದ್ದೇಶದಿಂದ ಈ ರೀತಿಯಾಗಿ ಒಂದು ಸ್ಫೋಟ ಆಗಿದೆ ಅನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಹೀಗಾಗಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತ ಎಲ್ಲಿದ್ದಾನೆ ಅನ್ನುವಂಥ ಒಂದು ನಿರಂತರವಾದಂಥ ಒಂದು ಹುಡುಕಾಟದ ಕಾರ್ಯ ಕೂಡ ಮುಂದುವರೆದಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ನೀವು ಹಾಗೆ ಸಂಪರ್ಕದಲ್ಲಿ ಜಗದೀಶ್, ಇನ್ನಷ್ಟು ಮಾಹಿತಿಯನ್ನ ಪಡಿತೀನಿ. ಈಗ ಈ ಶಂಕಿತನಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಪತ್ತೆ ಹಾಕೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಇದುವರೆಗೂ ಶಂಕಿತನ ಗುರುತು ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂತಹ ವಿಚಾರ ನಮ್ಮ ಪ್ರತಿನಿಧಿ ಕೂಡ ಮಾಹಿತಿ ಕೊಡ್ತಾ ಇದ್ರು. ಶಂಕಿತ ಸಂಚಾರ ಮಾಡಿದಂತಹ BMTC ಬಸ್ಗಳಲ್ಲೂ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ. ಬಸ್ಗಳಲ್ಲಿ CCTV, ಬಸ್ ಕಂಡಕ್ಟರ್ ಬಳಿಯೂ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಜಗದೀಶ್ ಮಾಹಿತಿ ಕೊಡ್ತಾ ಇದ್ರು. ಜಗದೀಶ್, ಇಷ್ಟೆಲ್ಲ ಸಾಕ್ಷ್ಯಗಳನ್ನ ಆತ ಬಿಟ್ಟು ಹೋಗಿದ್ರು ಕೂಡ ಯಾಕೆ ಆತನ ಪತ್ತೆ ಅಷ್ಟು ಸುಲಭ ಆಗ್ತಾ ಇಲ್ಲ? ಯಾವ ವಿಚಾರ ಅಡ್ಡಿ ಆಗ್ತಾ ಇದೆ ಅಲ್ಲಿ? ಸುಕನ್ಯಾ, ಎಲ್ಲೋ ಮೇಲ್ನೋಟಕ್ಕೆ ಆತ ಸಾಕಷ್ಟು ಒಂದು ಸಾಕ್ಷಿಗಳನ್ನ ಬಿಟ್ಟಿದ್ದಾನೆ ಅನ್ನುವಂಥ ರೀತಿಯಲ್ಲಿ ಭಾಸ ಆಗುತ್ತೆ. ಆದರೆ ಇದು ಸಾಕಷ್ಟು ಒಂದು ಚಾಣಕ್ಷತನದಿಂದಾಗಿ ಮಾಡಿರುವಂಥ ಒಂದು ಕೃತ್ಯ ಆಗಿರಬಹುದು ಅನ್ನುವಂಥ ನಿಟ್ಟಲ್ಲಿ ಇಲ್ಲಿ ಅನುಮಾನ ಮೂಡುವಂಥದ್ದು. ಯಾಕಂದರೆ ಆತ ಪ್ರತಿ CCTVಯಲ್ಲೂ ಕೂಡ ಪದೇ ಪದೇ ಫೋನಲ್ಲಿ ಮಾತನಾಡುವಂತಹ ರೀತಿಯಲ್ಲಿ ಆತ ಚಲನವಲನಗಳನ್ನು ಮಾಡ್ತಾನೆ. ಆದರೆ ಪೊಲೀಸರಿಗೆ ಆತ ಮೊಬೈಲ್ ಬಳಸಿಲ್ಲ ಅನ್ನುವಂಥ ಒಂದು ಅನುಮಾನ ಕೂಡ ಮೂಡಿ ಬರ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಅಟೆನ್ಷನ್ ಡೈವರ್ಷನ್ ರೀತಿಯಲ್ಲಿ, ಅಂದರೆ ಪೊಲೀಸರ ಗಮನವನ್ನು ಬೇರೆ ಕಡೆ ಡೈವರ್ಟ್ ಮಾಡುವಂಥ ನಿಟ್ಟಿನಲ್ಲಿ ಆತನ ಕೆಲಸ ಮಾಡಿದ್ದ ಅನ್ನುವಂಥ ಅನುಮಾನ ಮೂಡುತ್ತೆ. ಜೊತೆಗೆ ಆತ ಧರಿಸಿರುವಂತಹ ಬಟ್ಟೆ ಆಗಿರ್ಬೋದು, ಅದ್ರ ಜೊತೆಗೆ ಆತ ಮಾಸ್ಕ್ ಆಗಿರ್ಬೋದು, ಕ್ಯಾಪ್ ಆಗಿರ್ಬೋದು, ಈ ರೀತಿಯಾಗಿ ಕಂಪ್ಲೀಟ್ ಆಗಿ ತನ್ನ ಗುರುತು ಪತ್ತೆ ಆಗದ ರೀತಿಯಲ್ಲಿ, ಜೊತೆಗೆ ಮೊದಲೇ ಆ ಸ್ಥಳಗಳಲ್ಲಿ ಗಮನಿಸಿಕೊಂಡು ಆತ ಓಡಾಡಿರುವಂತಹ ಒಂದು ನಡೆಯನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪಿಸುವಂತ ಒಂದು ಕೆಲಸವನ್ನು ಕೂಡ ಆತ ಮಾಡಿದಾನ ಅನ್ನುವಂಥ ಒಂದು ಅನುಮಾನ ಕೂಡ ಮೂಡುವಂಥದ್ದು. ಸದ್ಯಕ್ಕೆ ಈಗಾಗಲೇ ಆತ ಏನು ಬಂದು ಹೋಗಿದ್ದಾನೆ ಅನ್ನುವಂಥದ್ದು
ಈ ಹೋಟೆಲ್ನ ಸುತ್ತಳತೆಯ 1 ಕಿಲೋಮೀಟರ್ನಲ್ಲಿ ಆತ ಬಂದು ಹೋಗಿರುವಂತಹ ಒಂದು ಗುರುತು ಬಿಟ್ಟರೆ ಆತ ನಿಜಕ್ಕೂ ಎಲ್ಲಿ ಹೋಗಿದ್ದಾನೆ ಅನ್ನುವಂತಹ ಅನುಮಾನ ಇನ್ನೂ ಕೂಡ ಯಕ್ಷ ಪ್ರಶ್ನೆಯಾಗೇ ಇರುವಂಥದ್ದು. ಜೊತೆಗೆ ಈಗಾಗಲೇ ಶಂಕಿತರು ಅಂತ ಹೇಳಿ ಒಂದು 3 ಜನರನ್ನ ಕರೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಈವರೆಗೂ ಕೂಡ ಆತನ ಇನ್ನೂ ಗುರುತು ಪತ್ತೆ ಆಗಿಲ್ಲ. ಮತ್ತೊಂದು ಕಡೆ ಈಗಾಗಲೇ ಏನು ಪರಪ್ಪನ ಅಗ್ರಹಾರದಲ್ಲೂ ಕೂಡ ಒಂದು ತಂಡ ಹೋಗಿ ಅಲ್ಲೂ ಕೂಡ ಒಂದು ಪರಿಶೀಲನೆ, ಅಂದ್ರೆ ಈ ರೀತಿಯಾದಂತಹ ಒಂದು ವ್ಯಕ್ತಿ ಎಲ್ಲಾದ್ರೂ ಅಲ್ಲಿ ಬಂದಿದ್ನ ಅಥವಾ ಈ ರೀತಿಯಾದಂತಹ ಒಂದು ಫಿಸಿಕಲ್ ಅಥವಾ CCTVಲಿ ಕಂಡಂತಹ ರೀತಿಯ ಆತನ ಏನು ಒಂದು ಏನು ಆತನ ದೇಹದ ಏನಿದೆ ಆ ವಿಚಾರವಾಗಿ ಆ CCTVಯಲ್ಲಿ ಯಾರಾದರೂ ಬಂದು ಹೋಗಿದ್ರ, ಅಲ್ಲಿನ ಏನು ಭಯೋತ್ಪಾದಕರು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಅವ್ರನ್ನ ಸಂಪರ್ಕಿಸುವಂತಹ ನಿಟ್ಟಿನಲ್ಲಿ ಯಾರಾದ್ರೂ ಬಂದು ಹೋಗಿದ್ರ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಆದ್ರೆ ಇಲ್ಲಿವರೆಗೂ ಆತ ಯಾರು ಅನ್ನುವಂಥ ಪ್ರಶ್ನೆಗೆ ಇನ್ನು ಉತ್ತರ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು ಸುಕನ್ಯಾ. ಧನ್ಯವಾದ ಜಗದೀಶ್.